ಶಿವಗಂಗೆ ಬೆಟ್ಟದಲ್ಲಿ ಟೆಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣ. ಅದ್ವೈತ್ ನಾಪತ್ತೆಯಾಗಿ ಇವತ್ತು 7 ದಿನ ಆಗಿದೆ. 6 ದಿನಗಳ ಕಾಲ 60 ಸಿಬ್ಬಂದಿ ಶೋಧ ಮಾಡಿದ್ದಾರೆ. 2 ದಿನ ಕೋತಿರಾಜ್ ಕೂಡ ಹುಡುಕಾಡಿದರು. ಚಿತ್ರದುರ್ಗದ ಜ್ಯೋತಿರಾಜ್ರಿಂದಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಯಿತು. ಮಂಕಿ ಮ್ಯಾನ್ ಅಂತಲೇ ಖ್ಯಾತಿ ಜ್ಯೋತಿರಾಜ್. ಎಲ್ಲಿ ಹುಡುಕಿದ್ರು ಕೂಡ ಶೋಧ ಮಾಡಿದ್ರು, ಸಿಕ್ಕಿಲ್ಲ. ಯಾವುದೇ ಮಾಹಿತಿ ಸಿಗದಿದ್ದಕ್ಕೆ ಈಗ ಶೋಧ ಅಂತ್ಯಗೊಳಿಸಿದ್ದಾರೆ. ಶಿವಗಂಗೆ ಬೆಟ್ಟದಲ್ಲಿ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಲಾಗಿದೆ. ಇವತ್ತಿನಿಂದ ಕಾಡುಗೋಡಿ ಪೊಲೀಸರ ಕಾರ್ಯಾಚರಣೆ. ಅಂದ್ರೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಎಷ್ಟು ಹುಡುಕಿದ್ರೂ ಕೂಡ ಆತ ಅಲ್ಲಿ ಸಿಗದೇ ಇದ್ದಿದ್ರಿಂದ ಅಲ್ಲಿದಾರಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ. ಇನ್ನು ಅದ್ವೈತ್ ಅಕೌಂಟ್ನಲ್ಲಿ ಸುಮಾರು 1 ಕೋಟಿ ರೂಪಾಯಿ ಹಣ ಇರುವ ಹಿನ್ನೆಲೆ ಅದ್ವೈತ್ ಅಕೌಂಟ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಅಕೌಂಟ್ನಿಂದ ಹಣ ಡ್ರಾ ಮಾಡಿದ್ರೆ ಪೊಲೀಸರು ತಲಾಶ್ ಮಾಡಿದ್ದಾರೆ. ಸ್ನೇಹಿತರ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಕಾಲ್ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಪೊಲೀಸರು. ನಾಳೆಯಿಂದ ಕಾಡುಗೋಡಿ ಪೊಲೀಸರಿಂದ ತಲಾಶ್ ಕಾರ್ಯ. ಆತ ಟ್ರೆಕ್ಕಿಂಗ್ ಹೋದಂಥ ಜಾಗ ಶಿವಗಂಗೆ ಬೆಟ್ಟ, ಅಲ್ಲೆಲ್ಲ ಹುಡುಕಾಡಿದ್ದಾಯ್ತು. ಎಲ್ಲಾದರೂ ಬಿದ್ದುಬಿಟ್ಟಿದಾನ, ನಾಪತ್ತೆಯಾಗದಕ್ಕೆ ಏನು ಕಾರಣ, ಎಲ್ಲಿ ಹೋಗಿದ್ದಾರೆ ಹಾಗಿದ್ರೆ ಅದ್ವೈತ್, ಇದೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸಲಾಗಿತ್ತು. ಈಗ ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಾಂತಲಾ ಡ್ರಾಪ್ನಲ್ಲಿ 2 ದಿನಗಳ ಕಾಲ ಬಲಭಾಗದಲ್ಲಿ, ಅಂದರೆ ಶಾಂತಲಾ ಡ್ರಾಪ್ನ ಬಲಭಾಗದಲ್ಲಿ ಹುಡುಕಾಟ ನಡೆಸಿದಂತಹ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಅಂದರೆ ಆತ ಶಾಂತಲಾ ಡ್ರಾಪ್ನಿಂದ ಎಡಭಾಗದಲ್ಲಿ ಚಲಿಸುವಂತಹ ಒಂದು ಫೋಟೋ ಸಿಗುತ್ತೆ. ಆ ಸಿಕ್ಕಂಥ ಫೋಟೋ ಆಧಾರದ ಮೇರೆಗೆ 3ನೇ ದಿನಕ್ಕೆ ಈ ಒಂದು ಸ್ಥಳ, ಅಂದರೆ ನಾವೇನು ನೋಡ್ತಿದ್ದೀವಿ, ಇದು ಶಿವಗಂಗೆಯ ಶಾಂತಲಾ ಡ್ರಾಪ್ನ ಎಡಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಶಾಂತಲಾ ಡ್ರಾಪ್ನ ಎಡಭಾಗದಲ್ಲಿ ಆತ ಪಾಸ್ ಆಗ್ತಕ್ಕಂತಹ ಫೋಟೋ ಯಾವಾಗ ಸಿಗುತ್ತೆ, ಪೊಲೀಸ್ನವರು ಬಹುಶಃ ಈ ಒಂದು ಜಾಗದಲ್ಲಿ ಇಳಿದಿರ್ಬೋದಾ ಅಥವಾ ಇರ್ಬೋದಾ, ಆತನ ಕುರುಹು ಏನಾದರೂ ಸಿಗುತ್ತಾ ಅಂತ ಹೇಳಿ ಈ ಒಂದು ಬೆಟ್ಟಕ್ಕೆ ಇಲ್ಲಿನ ಹಿಂಬದಿಯಿಂದ ಪೊಲೀಸ್ನವರಾಗಿರ್ಬೋದು ಮತ್ತು ಜೊತೆಗೆ NDRF ಸೇರಿದಂತೆ ಅರಣ್ಯ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 60ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಈ ಒಂದು ಮಾರ್ಗವಾಗಿ ಹುಡುಕಾಟವನ್ನು ನಡೆಸಲಿಕ್ಕೆ ಹೋಗ್ತಾರೆ. ಇದರ ಜೊತೆಗೆ ಡ್ರೋನನ್ನು ಕೂಡ ಕೊಂಡೊಯ್ದಿರ್ತಾರೆ. ಅಲ್ಲಿ ಸಾಕಷ್ಟು, ಅಂದರೆ ಇದು ಬಹಳ ಕಡಿದಾದಂಥ ರಸ್ತೆ, ಹಾಗೆ ಸಾಕಷ್ಟು ದುರ್ಗಮ ಇರತಕ್ಕಂಥ ರಸ್ತೆ ಆಗಿದೆ. ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ರಸ್ತೆಗಳಿಲ್ಲ, ಕಾಡಿನ ಮಧ್ಯೆನೇ ಹೋಗ್ಬೇಕಾಗತ್ತೆ. ಆ ವೇಳೆಗೆ ಇಲ್ಲಿ ಏನು ಚಿರತೆಗಳಿರ್ಬೋದು, ಕರಡಿ ಇರ್ಬೋದು, ಈ ಒಂದು ವಾಸ ಮಾಡ್ತಕ್ಕಂಥ ಸ್ಥಳ ಇದಾಗಿದೆ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿ ಇತ್ತು. ಹಾಗಾಗಿ ಪೊಲೀಸರು ಸಾಕಷ್ಟು ತಮ್ಮ ಸೇಫ್ಟಿಗೆ ಜೊತೆಗೆ ಸಿಬ್ಬಂದಿಗಳನ್ನ ಕರೆದುಕೊಂಡು ಆ ಶಾಂತಲಾ ಡ್ರಾಪ್ ಏನು ಕೆಳಗಡೆ ಕಾಣ್ತಾ ಇದೆ ಆ ಒಂದು ಸ್ಥಳದಲ್ಲಿ ಅಲ್ಲಿ ಹೋಗಿ ತಲಾಶನ್ನು ಮಾಡ್ತಾರೆ. ಆದರೆ ತಲಾಶನ್ನು ಮಾಡಿ ಬಹುತೇಕ ಒಂದು ಏನು ಬೆಳಗ್ಗೆ 8 ಗಂಟೆಗೆ ಹೋಗ್ತಕ್ಕಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಹುತೇಕ ಸಂಜೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ತಲಾಶನ್ನು ಮಾಡಿಸ್ತಾರೆ. ಡ್ರೋನ್ ಕ್ಯಾಮ್ರಾವನ್ನು ನಡೆಸ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಗಳು ಸಿಗೋದಿಲ್ಲ. ಆಗಲೇ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ, ಆತ ಇಲ್ಲಿ ಬಂದು ಮೇಲಿಂದ ಯಾವುದೇ ರೀತಿಯಾದಂತಹ ಆತ್ಮಹತ್ಯೆ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಕೊಲೆ ಆಗಿರ್ಬೋದು, ಈ ರೀತಿಯಾಗಿ ಯಾವುದೇ ರೀತಿ ಆಗಿಲ್ಲ. ಪೊಲೀಸರಿಗೆ ಒಂದು ಮಾಹಿತಿ ದಟ್ಟವಾಗಿ ಸಿಗುತ್ತೆ. ಅದು ಯಾಕೆ ಅನ್ನೋದನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಮಂಜುನಾಥ್, TV9 ನೆಲಮಂಗಲ.